ಫಟಾಫಟ್ 50ಗೆ ಸ್ವಾಗತ. ನಾನು ಮಧುಶ್ರೀ. ನಾನು ಚೈತ್ರ ಅಂಚನ್. ಈ ಕ್ಷಣದ 50 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಕೆಪಿಸಿಸಿಗೆ ಹೊಸ ವರ್ಷ ಹೊಸ ಸಾರಥ್ಯದ ಬಗ್ಗೆ ದೆಹಲಿ ಹಂತದಲ್ಲಿ ಹೈಕಮಾಂಡ್ ನಿರ್ಧರಿಸಬೇಕು. ಅದು ನಮ್ಮ ಹಂತದಲ್ಲಿ ಇಲ್ಲ. ಹೊಸ ಅಧ್ಯಕ್ಷರನ್ನ ಮಾಡಬೇಕಾ, ಇದ್ದವರನ್ನೇ ಮುಂದುವರಿಸಬೇಕಾ ಅನ್ನೋದು ದೆಹಲಿ ಹಂತದಲ್ಲಿ ನಿರ್ಧಾರವಾಗಬೇಕಿದೆ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಯಾವುದೇ ತನಿಖೆಗೂ ರೆಡಿ ಅಂತ ಹೇಳಿದ್ದಾರೆ. ಈಗ ಬಿಜೆಪಿ ಸಿಬಿಐ ತನಿಖೆಗೆ ಆಗ್ರಹ ಮಾಡ್ತಿದೆ. ಬಿಜೆಪಿಯವರು ಯಾವ ಪ್ರಕರಣವನ್ನ ಸಿಬಿಐ ಕೊಟ್ಟಿದ್ರು, ನಮ್ಮ ಪೊಲೀಸ್ನವರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಸಚಿನ್ ಪಾಂಚಾಲ್ ಡೆತ್ ನೋಟ್ ಅಸಲಿ ಅಂತ ಎಫ್ಎಸ್ಎಲ್ ವರದಿ ಬಂದಿದೆ. ಸಚಿನ್ ಪ್ರಾಣ ತ್ಯಾಗಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಆತನ ಕುಟುಂಬಕ್ಕೆ ಬೆದರಿಕೆ ಇದೆ. ಪ್ರಿಯಾಂಕ್ ರಾಜೀನಾಮೆ ಪಡೆಯಲು ನಿಮಗೆ ಧೈರ್ಯ ಇಲ್ಲ ಮುಖ್ಯಮಂತ್ರಿಗಳೇ ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ನಿಮಗಾಗಿ ನಾವ್ಯಾಕೆ ಬಟ್ಟೆ ಹರಿದುಕೊಳ್ಬೇಕು, ನಾವು ಇರೋದೇ ನಿಮ್ಮ ರಾಜೀನಾಮೆಯನ್ನ ಕೊಡಿಸಲು ಅಂತ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಪಿ ರಾಜೀವ್ ಕಿಡಿಕಾರಿದ್ದಾರೆ. ಎಐಸಿಸಿ ಅಧ್ಯಕ್ಷರೇ ನೀವಾದರೂ ನಿಮ್ಮ ಮಗನಿಗೆ ಬುದ್ಧಿಯನ್ನ ಹೇಳಿ ಅಂತ ವ್ಯಂಗ್ಯವಾಡಿದ್ದಾರೆ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಫೋಟೋ ಪಾಲಿಟಿಕ್ಸ್ ಜೋರಾಗಿದೆ. ರಾಜು ಕಪನೂರ್ ಜೊತೆ ಕಾಂಗ್ರೆಸ್ ಮುಖಂಡರಿರುವಂತಹ ಫೋಟೋ ರಿಲೀಸ್ ಆದ ಬೆನ್ನಲ್ಲೇ ಕಪನೂರ್ ಜೊತೆ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ಇರುವಂತಹ ಫೋಟೋವನ್ನ ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಕೇಸ್ನಲ್ಲಿ ಆರೋಪಿಗಳನ್ನು ಬಂಧಿಸುವುದಕ್ಕೆ ಆಗ್ರಹಿಸಿ ಕಲಬುರಗಿಯಲ್ಲಿ ವಿಶ್ವಕರ್ಮ ಸಮಾಜದಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಎಸ್ಪಿವಿ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ಬಳಿಕ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘ ಸಭೆ ನಡೆಸಿದೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ ಶೇಗಜಿ ನೇತೃತ್ವದ ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ನಿಂದನೆ ಪ್ರಕರಣ ಸಂಬಂಧ ಸಿಐಡಿಗೆ ವಿಧಾನ ಪರಿಷತ್ ಕಾರ್ಯದರ್ಶಿ ಮರುಪತ್ರವನ್ನು ಬರೆದಿದ್ದಾರೆ. ಸ್ಥಳ ಮಹಜರು ಬಗ್ಗೆ ಸಿಐಡಿ ಸೋಮವಾರ ಹೊರಟ್ಟಿಗೆ ಪತ್ರವನ್ನು ಬರೆದಿತ್ತು. ಈಗ ಸಭಾಪತಿ ಸೂಚನೆ ಮೇರೆಗೆ ಯಾವ ರೀತಿ ಮಹಜರು ನಡೆಸ್ತೀರಿ ಅನ್ನೋ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಪರಿಷತ್ ಕಾರ್ಯದರ್ಶಿ ಸಿಐಡಿಗೆ ಮರುಪತ್ರವನ್ನು ಬರೆದಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸಿಐಡಿ ಸ್ಥಳ ಮಹಜರು ಕುರಿತಂತೆ ಸಭಾಪತಿಗಳೇ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಸಿಟಿ ರವಿ ಹೇಳಿದ್ದಾರೆ. ನನ್ನ ಹತ್ಯೆಗೆ ಯತ್ನ ನಡೆದಿತ್ತು ಅಂತ ಡಿಸೆಂಬರ್ 19ರಂದು ದೂರು ಕೊಟ್ಟರು, ಕೇಸ್ ದಾಖಲಾಗಿಲ್ಲ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ನನಗೆ ದೂರು ಕೊಟ್ಟಿಲ್ಲ ಎಂಬ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಅವರನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವುದು ಬೇಡ ಅಂತ ಅವರಿಗೆ ದೂರು ಕೊಟ್ಟಿಲ್ಲ ಅಂದಿದ್ದಾರೆ. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನೀಡುವ 5 ಲಕ್ಷ ರೂಪಾಯಿ ಪರಿಹಾರ ಸಾಕಾಗಲ್ಲ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಉನ್ನತ ಶಿಕ್ಷಣದವರೆಗೂ ಆ ಮಕ್ಕಳ ಜವಾಬ್ದಾರಿಯನ್ನ ಸರ್ಕಾರವೇ ಹೊರಬೇಕು ಅಂತ ಆಗ್ರಹಿಸಿದ್ದಾರೆ. ಹೊಸ ವರ್ಷದ ಹಿನ್ನೆಲೆ ಬೆಂಗಳೂರಿನಲ್ಲಿ ದೇವಸ್ಥಾನಗಳತ್ತ ಭಕ್ತರು ಆಗಮಿಸ್ತಾ ಇದ್ದಾರೆ. ನಗರದ ಬಸವನಗುಡಿ, ದೊಡ್ಡ ಗಣೇಶ, ಕಾಡುಮಲ್ಲೇಶ್ವರ, ಶಿರಡಿ ಸಾಯಿಬಾಬಾ, ಗವಿಗಂಗಾಧರ, ಬನಶಂಕರಿ ಸೇರಿದಂತೆ ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನೆರವೇರಿದೆ. ಹೊಸ ವರ್ಷದ ಮೊದಲ ದಿನ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಕನ್ನಿಕಾ ಪರಮೇಶ್ವರಿ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಬೆಳಗ್ಗೆಯಿಂದ ದೇವರ ದರ್ಶನಕ್ಕೆ ಭಕ್ತರು ಆಗಮಿಸುತ್ತಿದ್ದಾರೆ. ಸಹಸ್ರನಾಮ ಪಠಣ ಹಾಗೆಯೇ ದೀಪದ ಆರತಿ ಮೂಲಕ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಲಾಗುತ್ತಿದೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಹೊಸ ವರ್ಷ ಹಿನ್ನೆಲೆ ಸಹಸ್ರಾರು ಭಕ್ತರು ಮಾದಪ್ಪನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಪಾರ ಭಕ್ತರು ರುದ್ರಾಕ್ಷಿ ಮಂಟಪ ಮತ್ತಿತರ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರುತ್ತಿದೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ರಾಮ ಜನ್ಮಭೂಮಿ ದೇವಾಲಯದಲ್ಲಿ ರಾಮನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಸರಯೂ ನದಿಯಲ್ಲಿ ಮಿಂದೆದ್ದ ಭಕ್ತರು ಶ್ರೀರಾಮನ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರೋ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ದೇವಾಲಯದಲ್ಲಿ ಭಸ್ಮಾರತಿಯನ್ನು ಮಾಡಲಾಯಿತು. ಮುಂಬೈನ ಶ್ರೀ ಸಿದ್ಧಿವಿನಾಯಕ ದೇವಾಲಯದಲ್ಲಿ ವಿಶೇಷ ಆರತಿ ನಡೆಯಿತು. ತಮಿಳುನಾಡಿನ ತಿರುಚೆಲ್ಲಿಯ ಬಂಡೆಕೋಟೆ ಮಾಣಿಕ್ಕಂ ದೇವಾಲಯಕ್ಕೆ ಭಕ್ತ ಸಾಗರವೇ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ದೇವರು ಸುಖ, ಶಾಂತಿ, ನೆಮ್ಮದಿ ನೀಡಲಿ ಅಂತ ಪ್ರಾರ್ಥಿಸಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯ ಹರಿದು ಬಂದಿದೆ. ಡಿಸೆಂಬರ್ 31ರ ಮಂಗಳವಾರ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ 308 ಕೋಟಿ ರೂಪಾಯಿ ವರಮಾನ ಬಂದಿದೆ.
ನ್ಯೂ ಇಯರ್ ಎಫೆಕ್ಟ್ನಿಂದಾಗಿ ನಿನ್ನೆ ಒಂದೇ ದಿನಕ್ಕೆ ನಮ್ಮ ಮೆಟ್ರೋಗೆ 2.07 ಕೋಟಿ ಆದಾಯ ಬಂದಿದೆ. ನಿನ್ನೆ ಒಂದೇ ದಿನ 8,59,000 ಜನ ಪ್ರಯಾಣಿಸಿದ್ದಾರೆ. ಪಿಂಕ್ ಮಾರ್ಗದಲ್ಲಿ 4,583,000 ಪ್ರಯಾಣಿಕರು, ಗ್ರೀನ್ ಮಾರ್ಗದಲ್ಲಿ 2,90,530 ಜನ ಪ್ರಯಾಣಿಸಿದ್ದಾರೆ. ಅಮೆರಿಕದಲ್ಲಿ ಸರ್ಜರಿಗೊಳಗಾಗಿದ್ದ ನಟ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಗೆದ್ದಿದ್ದಾರೆ. ಶಿವರಾಜ್ ಕುಮಾರ್ ಅವರ ಎಲ್ಲ ಹೆಲ್ತ್ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಮೂತ್ರಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಶಿವಣ್ಣ ಅಮೆರಿಕದ ಮಿಯಾಮಿ ಆಸ್ಪತ್ರೆಯಲ್ಲಿ ಸರ್ಜರಿಗೆ ಒಳಗಾಗಿದ್ರು. ಸರ್ಜರಿ ಬಳಿಕ ಇದೇ ಮೊದಲ ಬಾರಿಗೆ ಶಿವರಾಜ್ ಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಲು ಬರಬೇಕಾದ್ರೆ ಸ್ವಲ್ಪ ಭಯ ಇತ್ತು, ಎಲ್ಲವೂ ಚೆನ್ನಾಗಾಯಿತು ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೀಮೋಥೆರಪಿ ಮಾಡುವಾಗಲೇ 45 ಚಿತ್ರದ ಶೂಟಿಂಗ್ ಮಾಡಿದೆ. ಈಗ ಎಲ್ಲಾ ರಿಪೋರ್ಟ್ಗಳು ನೆಗೆಟಿವ್ ಬಂದಿದೆ. ಐ ವಿಲ್ ಬಿ ಬ್ಯಾಕ್ ಅಂತ ಹೇಳಿದ್ದಾರೆ. ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾಗೆ ವಂಚನೆ ಪ್ರಕರಣದಲ್ಲಿ ಐಶ್ವರ್ಯಾ ಗೌಡಳ ಕರಾಳ ಮುಖ ಬಟ ಬಯಲಾಗ್ತಾ ಇದೆ. ಐಶ್ವರ್ಯಾ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯಾ ಗೌಡ ಸೇರಿದಂತೆ 3 ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಐಶ್ವರ್ಯಾ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾದ ಸಂಬಂಧ ಆರ್ಆರ್ ನಗರ ನಿವಾಸಿ ತಿಬ್ಬೇಗೌಡ ಪತ್ನಿ ಶಿಲ್ಪಾ ಗೌಡಗೆ ನೋಟಿಸ್ ಕೊಡಲಾಗಿದೆ. 3.25 ಕೋಟಿ 430 ಗ್ರಾಂ ಚಿನ್ನಾಭರಣ ಪಡೆದು ವಂಚನೆ ಆರೋಪದಡಿಯಲ್ಲಿ ಐಶ್ವರ್ಯಾ ವಿರುದ್ಧ ಶಿಲ್ಪಾ ಗೌಡ ದೂರನ್ನು ದಾಖಲಿಸಿದರು. ಇದಕ್ಕೆ ಸದ್ಯ ಸಾಕ್ಷ್ಯವನ್ನು ಒದಗಿಸುವಂತೆ ನೋಟಿಸ್ ನೀಡಲಾಗಿದೆ. ಕೇಂದ್ರ ಸಚಿವ ಸೋಮಣ್ಣ ಹೆಸರಿನಲ್ಲಿ ವಂಚನೆಗೆ ಯತ್ನಿಸಿದ್ದ ವ್ಯಕ್ತಿಯನ್ನ ತುಮಕೂರು ಪೊಲೀಸರು ಬಂಧಿಸಿದ್ದಾರೆ. ಮಿಡಿಗೇಶಿಯ ಗೋವರ್ಧನ್ ಎಂಬಾತ ಬಂಧಿತ ಆರೋಪಿಯಾಗಿದ್ದಾನೆ. ಈತ ಗಂಗಾ ಕಲ್ಯಾಣ ಯೋಜನೆಗಾಗಿ ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ದ. ನಕಲಿ ಲೆಟರ್ ಹೆಡ್ ಸಹಿ ಹಾಕಿ ವಂಚನೆಗೆ ಪ್ರಯತ್ನಿಸಿದ್ದ. ಹೊಸ ವರ್ಷದ ದಿನವೇ ಭಾರೀ ದುರಂತವೊಂದು ತಪ್ಪಿದೆ. ರಾಮನಗರದ ಸಾತನೂರಿನ ಸಂಗಮ ಘಾಟ್ ಬಳಿ ಬ್ರೇಕ್ ಫೇಲ್ ಆಗಿ ಪ್ರಪಾತಕ್ಕೆ ಬೀಳುತ್ತಾ ಇದ್ದ ಬಸ್ ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದೆ. ಬಸ್ನಲ್ಲಿದ್ದ ಶಿವಂಕಾರೇಶ್ವರ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಂತ 110 ಭಕ್ತರು ಜಸ್ಟ್ ಅಪಾಯದಿಂದ ಪಾರಾಗಿದ್ದಾರೆ. ತಡೆಗೋಡೆಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ಬಚಾವಾಗಿದ್ದಾರೆ. ಹುಬ್ಬಳ್ಳಿಯ ಅಚ್ಚಮ್ಮನ ಕಾಲೋನಿಯಲ್ಲಿನ ಅಯ್ಯಪ್ಪ ಮೂರ್ತಿ ಅನಾಥವಾಗಿದೆ. ಗ್ಯಾಸ್ ಸಿಲಿಂಡರ್ ಸ್ಫೋಟದಲ್ಲಿ 8 ಮಂದಿ ಸಾವನ್ನಪ್ಪಿದ್ರಿಂದ ಈಗ 14 ಮಾಲಾಧಾರಿಗಳು ತಮ್ಮ ಮಾಲೆಯನ್ನ ತೆಗೆದಿದ್ದಾರೆ. ಡಿಸೆಂಬರ್ 22ರಿಂದಲೂ ಪೂಜೆಯೂ ನಡೆಯುತ್ತಿಲ್ಲ. ಸನ್ನಿಧಿ ಎತ್ತಲು ಯಾರೂ ಸುಳಿತಾ ಇಲ್ಲ. ಜನ ಸನ್ನಿಧಿಗೆ ಶಾಂತಿ ಆಗಬೇಕು ಅಂತಿದ್ದಾರೆ. ಮಹಾರಾಷ್ಟ್ರದ ರಾಯ್ಗಢದ ಬೀಚ್ನಲ್ಲಿ ಐಷಾರಾಮಿ ಫೆರಾರಿ ಕಾರನ್ನ ಎತ್ತಿನ ಗಾಡಿಯಿಂದ ಎಳೆದೊಯ್ಯಲಾಗಿದೆ. ಮುಂಬೈ ಮೂಲದ ಪ್ರವಾಸಿಗರು ಅಲಿಬಾಗ್ಗೆ ಪಿಕ್ನಿಕ್ಗೆ ಬಂದಿದ್ರು. ಕಾರು ಮರಳಿನಲ್ಲಿ ಸಿಲುಕಿದ್ದರಿಂದ ಹೊರಬರಲಾಗಲಿಲ್ಲ. ಕೊನೆಗೆ ಫೆರಾರಿ ಕಾರನ್ನ ಹಗ್ಗದಿಂದ ಕಟ್ಟಿ ಎತ್ತಿನ ಗಾಡಿಯ ಮೂಲಕ ಎಳೆದೊಯ್ಯಲಾಗಿದೆ. ಹೊಸ ವರ್ಷ ಹಿನ್ನೆಲೆಯಲ್ಲಿ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿಮಾನಿಗಳನ್ನ ಭೇಟಿ ಮಾಡಿದ್ದಾರೆ. ತಮ್ಮ ನಿವಾಸದ ಬಳಿ ನೆರೆದಿದ್ದ ಫ್ಯಾನ್ಸ್ಗೆ ತಲೈವ ಕೈ ಬೀಸಿದ್ದಾರೆ. ಅಭಿಮಾನಿಯೊಬ್ಬರು ತಂದಿದ್ದ ಪುಸ್ತಕವನ್ನ ಸ್ವೀಕರಿಸಿದ್ರು. ನೆಚ್ಚಿನ ನಟನನ್ನ ಕಂಡ ಅಭಿಮಾನಿಗಳು ಪುಳಕಿತಗೊಂಡ್ರು. ಪಾಕಿಸ್ತಾನದ ಪ್ರೇಯಸಿಯನ್ನ ಭೇಟಿ ಮಾಡಲು ತೆರಳಿದ್ದ ಉತ್ತರ ಪ್ರದೇಶದ ಯುವಕನನ್ನ ಬಂಧಿಸಲಾಗಿದೆ. ಫೇಸ್ಬುಕ್ ಮೂಲಕ ಪರಿಚಯವಾದ ಗೆಳತಿಯನ್ನ ನೋಡೋದಕ್ಕೆ ಅಕ್ರಮವಾಗಿ ಗಡಿ ದಾಟಿದ ಅಲಿಗಢದ ಬಾದಲ್ ಬಾಬು ಎಂಬಾತನನ್ನ ಪಾಕಿಸ್ತಾನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿವೃತ್ತಿ ಬಗೆಗಿನ ಚರ್ಚೆಯನ್ನ ಕ್ಯಾಪ್ಟನ್ ರೋಹಿತ್ ಶರ್ಮಾ ತಳ್ಳಿ ಹಾಕಿದ್ದಾರೆ. ನನ್ನ ಬ್ಯಾಟಿಂಗ್ ಫಾರ್ಮ್ನತ್ತ ಹೆಚ್ಚಿನ ಗಮನ ಹರಿಸಬೇಕಾದಂತ ಅಗತ್ಯ ಇದೆ. ನನಗೆ ಸಾಧಿಸಬೇಕೆನಿಸಿದ್ದನ್ನ ಸಾಧಿಸೋದಕ್ಕೆ ಸಾಧ್ಯವಾಗದ ಬಗ್ಗೆ ಬೇಸರ ಇದೆ. ಸಿಡ್ನಿ ಟೆಸ್ಟ್ನಲ್ಲಿ ಪುಟಿದೇಳುವ ವಿಶ್ವಾಸವಿದೆ ಅಂತ ರೋಹಿತ್ ಹೇಳಿದ್ದಾರೆ.